1920ರಲ್ಲಿ ಕೇಶವ್ ಬಲರಾಮ್ ಹೆಗಡೆಯವರು ನಾಗ್ಪುರದಲ್ಲಿ RSS ಅನ್ನು ಹುಟ್ಟುಹಾಕಿದ್ರು. ಅಲ್ಲಿಂದ ಇಲ್ಲಿವರೆಗೂ 105 ವರ್ಷಗಳವರೆಗೂ ರಿಜಿಸ್ಟ್ರೇಷನ್ ಇಲ್ಲದ ಸಂಘ ಈ ದೇಶದಲ್ಲಿ ಅದು ಹೇಗೆ ಕಾರ್ಯನಿರ್ವಹಿಸಬೇಕು? ಕಾರ್ಯನಿರ್ವಹಿಸೋಕ್ಕಾಗೋದಿಲ್ಲ. ಅದನ್ನು ಒಂದು ಅಂಗಡಿ ಮಾಡ್ಬೇಕಾದ್ರೆ ಏನಾದರೂ ಸಂಘ ಸಂಸ್ಥೆ ನಾವು ಕಟ್ಟಬೇಕಾದ್ರೆ ರಿಜಿಸ್ಟ್ರೇಷನ್ ಬೇಕೇ ಬೇಕು. RSS ವಿಂಗದಲ್ಲಿ RSS ಕೈ ಕೆಳಗೆ ಅನೇಕ ಸಂಘಟನೆಗಳಿದ್ದಾವೆ. ಅವ್ರು ಎಷ್ಟೋ ಸಂಘಟನೆ ಮಾಡ್ಯಾರ. ತಾವು ಅಧಿಕಾರದಲ್ಲಿ ಎಲ್ಲೇ ಇದ್ದಾರೆ ಅದಕ್ಕೆಲ್ಲ ಭೂಮಿ ಅದೆಲ್ಲ ತೆಗೆದುಕೊಂಡಿದ್ದಾರೆ. ಅವರು ಈ ಭೂಮಿ ತೆಗೆದುಕೊಂಡಿದ್ದು ಅವಕ್ಕೆಲ್ಲ ರಿಜಿಸ್ಟ್ರೇಷನ್ ಇಲ್ಲ, ಏನಿಲ್ಲ. ಅವು ಯಾರು ಸೊತ್ತಾತವೋ ಏನಿಲ್ಲೋ ತಗೊಳ್ಳೋದು ಯಾರಿಗಾರೋ ಮಾಡಿಬಿಡ್ದು. ಈಗ ನಾವು ನೋಡ್ತಿದ್ವಿ ಮೊದಲಿಂದು 1920ರಿಂದ ಇವ್ರದ್ದೇನಪ್ಪ ಕೆಲಸ ಅಂತಂದ್ರೆ ದಲಿತರಿಗೆ ಶಿಕ್ಷಣ ಸಿಗಬಾರ್ದು, ಆನಂತರ ಹೆಣ್ಮಕ್ಳು ದುಡ್ಯಾಕೆ ಹೊರಗಡೆ ಹೋಗಬಾರ್ದು, ಗೃಹಿಣಿ ಮನೆಯಲ್ಲೇ ಇರಬೇಕು. ಇವೆಲ್ಲ ಒಂದಿಷ್ಟು ಇವರು ಈ ದೇಶಕ್ಕೆ ಒಳ್ಳೆಯ ಸವಲತ್ತುಗಳ ಸಲಹೆಗಳು ಅವ್ರು ಕೊಡ್ತಾಯಿಲ್ಲ. ಮೇಲಾಗಿ ಇತ್ತಿತ್ತಲಾಗಿ ನಮ್ಮ ಈ ಕರ್ನಾಟಕದ ಒಂದು ಸಮರ್ಥ ನಾಯಕ ಶ್ರೀ ಪ್ರಿಯಾಂಕ ಖರ್ಗೆ ಅವರಿಗೆ ಸಮರ್ಥವಾದ ಹುದ್ದೆ ಸಿಕ್ತು. ಈ ಹುದ್ದೆ ಸಿಕ್ಕಿಂದ ಸ್ವಲ್ಪ ಅವ್ರು ಕಿರಿಕಿರಿ ಮಾಡಕತ್ತಾರೆ RSS ಅವರು. ಯಾಕಂತಂದ್ರೆ ಇವ್ರೇನು ಕೇಳ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ ಅಂತ ಕೇಳ್ತಾರೆ. ಮತ್ತು ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕೋ ಇಲ್ಲೋ? ಈಗ ನನ್ನ ಅಂಗಡಿ ಐತಿ ಇಲ್ಲಿ ಸಿಂಧಿ ಒಳಗೆ, ನನ್ನ ಅಂಗಡಿ ರಿಜಿಸ್ಟ್ರೇಷನ್ ಐತಿ. ಮತ್ತು ನನ್ನ ಅಂಗಡಿ ರಿಜಿಸ್ಟ್ರೇಷನ್ ಆದಂದ್ರೆ ನಾವು ವ್ಯಾಟ್ ತುಂಬಬೇಕು, ಟ್ಯಾಕ್ಸ್ ಕಟ್ಟಬೇಕಲ್ಲ ಅದಕ್ಕೆ. ಮತ್ತು ಹಿಂಗೆ ಸಂಘ ಸಂಸ್ಥೆ ಯಾವೇ ಇರಲಿ ಅವಕ್ಕೆಲ್ಲಕ್ಕೂ ನಾವು GST ಕಟ್ಟಬೇಕು, ವ್ಯಾಟ್ ಕಟ್ಟಬೇಕು, ಆನಂತರ ಪರ್ಮಿಷನ್ ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಹಣ ಸರ್ಕಾರಕ್ಕೆ ಸಂದಾಯ ಮಾಡಬೇಕು. ಮತ್ತು ನಾವು ಟ್ಯಾಕ್ಸೇ ಕಟ್ಟುದಿಲ್ಲತ್ತಂದ್ರೆ ಮತ್ತು ಅದು ಯಾರು ತಿಂತಾರೆ? ಅದನ್ನು ದೇಶ ಹ್ಯಾಂಗೆ ಸುಭದ್ರತೆ ಒಳಗೆ ಹೋಗೋದಾಗ್ತದೆ? ನಾವೆಲ್ಲ ಟ್ಯಾಕ್ಸ್ ಕಟ್ಟಬೇಕು. ಈಗ ಒಂದು ಪೆನ್, ಒಂದು 5 ರೂಪಾಯಿ ಪೆನ್ ನಾವು ಅಂಗಡಿಯಾಗ ತೊಗೊಳಕ್ಕೆ ಹೋದಂದ್ರೆ ಅದಕ್ಕೆ ಒಂದು 2 ರೂಪಾಯಿ ಟ್ಯಾಕ್ಸ್ ಇರ್ತದೆ. ಅರ್ಥ ಮಾಡ್ಕೊಳ್ರಿ. 2 ರೂಪಾಯಿ ನೇರ ಸರ್ಕಾರಕ್ಕೆ ಹೋಗ್ತಲ್ಲ, ಆ ರೊಕ್ಕನೇ ನಮ್ಗೆ ಅಭಿವೃದ್ಧಿ ರೂಪದೊಳಗೆ ಶಾಲೆ, ಕಾಲೇಜು, ಗ್ರಂಥಾಲಯ, ಇವು ಚರಂಡಿ, ಲೈಟ್, ನೀರು ಇವೆಲ್ಲ ಅಭಿವೃದ್ಧಿ ರೂಪದಾಗ ಮಳ್ಳಿ ಬರ್ತದೆ. ಮತ್ತು ಇವರೇ ಕಟ್ಟುದಿಲ್ಲ ಟ್ಯಾಕ್ಸರ್, ಎಲ್ಲಿ ಹೋಯ್ತಾ ದುಡ್ಡ? ಸರ್ ಅವ್ರು ಹೇಳೋದು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಿರುವಂತ ಒಂದು ಸಂಘ ಅದು ದೇಶಭಕ್ತರ ಸಂಘ ಸರ್. ಅದು ಅದಕ್ಕಾಗಿ ರಿಜಿಸ್ಟ್ರೇಷನ್ ಅದು ಅವಶ್ಯಕತೆ ಇಲ್ಲ. ನಾವು ಸ್ವತಂತ್ರ ಪೂರ್ವದಲ್ಲೇ ಇತ್ತು, ಆ ಸಂದರ್ಭದಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಸ್ವತಂತ್ರ ಪೂರ್ವದಲ್ಲಿ ಸಖತ್ ಅದಾವ್ರಿ ಈ ದೇಶದೊಳಗೆ. ಯಾಕೆ ನಾವು ನೋಡ್ತೀವಿ ಕಾಂಗ್ರೆಸ್ ಪಾರ್ಟಿನೂ ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪನೆ ಆಗಿದ್ದು. ಆನಂತರ ಅನೇಕ ಸಂಘ ಸಂಸ್ಥೆಗಳು ಅದಾವ, ಎಲ್ಲಕ್ಕೂ ರಿಜಿಸ್ಟ್ರೇಷನ್ ಅದಾವ ಸಂಘಗಳಿಗೆ. ಇದಕ್ಕೆ ಯಾಕಿಲ್ಲ? ಇವ್ರು ಯಾವ ರಾಷ್ಟ್ರ ಸಲುವಾಗಿ ಇವ್ರು ಏನು ಮಾಡ್ಯಾರ ಅಂತ ಕೇಳ್ತೀನಿ ನಾನು. ಈಗ ಹೋರಿ ದೇಶದ ಗಡಿ ಕೈ ಹೋರಿ ನೋಡಮ್ಮ, ನಾವು ಯಾರು ಬೇಡ್ತಾರೆ? ಹಿಮಾಲಯ ಪರ್ವತ ಖಾಲಿ ಅದ, ಕೈ ಹೋರಿ ನೋಡಮ್ಮ. ನೀವು ದೇಶದ ಸಲುವಾಗಿ ಮಾಡಲ್ಲ, ಅಲ್ಲಿ ಉಗ್ರಾಮಿಗಳು ಒಳಗೆ ಬರ್ಲಾರ್ದಂಗೆ ಮಾಡ್ಕೊಳ್ರಲ್ಲ. ಇದನ್ನು ದೇಶದ ಸಲುವಾಗಿ ಮಾಡ್ರಿ ಅಂತ ನಾವು ಕೇಳ್ತೀವಿ. ಬಿಡ್ಕೊಂಡು ನೀವು ಮಾಡಿದ್ದಾದ್ರೂ ಏನಿಲ್ಲ ಅದನ್ನು ಹೇಳ್ರಿ ನೀವು. ಆದ್ರೆ ಸುಳ್ಳು ಪತ್ರಕರ್ತರನ್ನ ಮೀಡಿಯಾಗಳನ್ನ ಕಟ್ಕೊಂಡು ಇಲ್ಲೇನು ಮಾಡ್ತಿದ್ದಾರೆ, ಸುಳ್ಳು ವಿಷಯನ ಹೊರಗಡೆ ಬಿಡ್ತಿದ್ದಾರೆ ಅವರು. ಆ ಸುಳ್ಳು ವಿಷಯಗಳು ಈಗ ನಮ್ಗೆ ಗೊತ್ತಾಗ್ಲಕತ್ತೇವೆ. ಯಾಕಂದ್ರೆ ಈ ಇಲೆಕ್ಟ್ರಾನಿಕ್ ಮೀಡಿಯಾ ಭಾಳ ಸ್ಪೀಡ್ ಅದು ಇವತ್ತಿನ ದಿವಸದೊಳಗೆ. ಎಲ್ಲಿ ಏನು ಮಾಡ್ಯಾರ ಏನಿಲ್ಲ ಆಗಿಂದಾಗಲ್ಲಿ ವಿಷಯ ಬರ್ತಿದ್ದಾವ. ಇವ್ರು ಮಾಡುವೆಲ್ಲ ಏನು ಅದಾವಲ್ಲ ಇವು ವಿಷಯಗಳು ಎಲ್ಲ ಸುಳ್ಳು ಅದಾವೆ. ಈ ದೇಶದೊಳಗೆ ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಸ್ಕೂಲ್ಗಳನ್ನ ನಡೆಸ್ತಾರೆ, ಎಷ್ಟೋ ದುಡ್ಡು ತೋತಾರೆ. ಯಾವ ಹುಡ್ರು ಇವ್ರು ಪುಕ್ಕಟೆಯಾಗಿ ಶಿಕ್ಷಣ ಕೊಡೋದಿಲ್ಲ. ಅದೇ ರೀತಿಯಾಗಿ ಇವ್ರು ಯಾವುದು ದುಡ್ಡು ತೋತಾರೆ, ಆ ಸಾರ್ವಜನಿಕ ಜಾಗನೂ ಇವರು ವಶಪಡಿಸ್ಕೊಳ್ತಾರೆ, ಸರ್ಕಾರ ಕೇಳಿ ಸ್ಥಳನೂ ಆಕ್ರಮಿಸ್ಕೊಳ್ತಾರೆ. ಹಿಂಗಾಗಿ ಈ ಸಂಘ ರಿಜಿಸ್ಟ್ರೇಷನ್ ಆಗಲೇಬೇಕು. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಮಾತು ಸತ್ಯದ. ಸಮರ್ಥವಾದ ನಾಯಕನಿಗೆ ಸಮರ್ಥವಾದ ಹುದ್ದೆ ಸಿಕ್ಕದ. RSS ಅಂದ್ರೆ ಹಿಂದುತ್ವ, ಹಿಂದುತ್ವ ಅಂದ್ರೆ RSS ಅಂತ ಹೇಳುವಂಥದ್ದನ್ನು ಒಪ್ಕೊಳ್ತೀರಾ? ಸರ್, ಹಿಂದುತ್ವ ವಿಷಯ ತಗೊಂಡ್ರೆ ಹಿಂದುತ್ವ ಅನ್ನೋದು ಯಾವುದು ವೇದದೊಳಗಿಲ್ಲ, ಪುರಾಣದೊಳಗೆ ಎಲ್ಲಿ ಇಲ್ಲ, ರಾಮಾಯಣದೊಳಗಿಲ್ಲ, ಎಲ್ಲಿಯೂ ಆ ವಿಷಯನೇ ಬಂದಿಲ್ಲ. ಹಿಂದುತ್ವನೂ ಬಂದಿಲ್ಲ, ಸನಾತನ ಧರ್ಮದ ಹೆಸರು ಬಂದಿಲ್ಲ. ಮತ್ತು ಇವರು ಹಿಂದುತ್ವ ಅಂದ್ರೆ ಇದು ಹ್ಯಾಂಗೆ ಬತ್ತು ಅಂದ್ರೆ ಮೊಘಲರ ಕಾಲಕ್ಕೆ ಬತ್ತು ಈ ವಿಷಯ. ಹಿಂದುತ್ವ ಹಿಂದುತ್ವ ಹಿಂದೂ ಧರ್ಮ ಅಂತೇಳಿ ಅವ್ರು ಹೇಳ್ತಾರೆ. ಹಿಂದೂ ಅಂದ್ರೆ ಒಂದು ಕಳ್ಳ ಅಂತೇಳಿ ಮೊಘಲರು ಕರೆದ್ರು ಆ ವಿಷಯ. ಇವರು ಇಲ್ಲದ ಹಿಂದೂ ಅಂತ ಹೇಳಿ ಈ ದೇಶದ ಜನರಿಗೆ ಹಿಂದೂ ಅಂತ ಹೇಳ್ತಾರೆ. ಇದೇ ಇವ್ರೇನು RSS ಅವ್ರು ಇವ್ರು ಏನದಲ್ಲ ಸರಸಂಘ ಚಾಲಕರು ಎಲ್ಲರೂ ಬ್ರಾಹ್ಮಣರಾಗಿ ಹೋಗ್ಯಾರ. ಯಾರು ಇಲ್ಲಿ ಕೆಳವರ್ಗದವರು, ತುಳಿತಕ್ಕೊಳಗಾದವರು, ಆನಂತರ ಶೋಷಣೆಗೊಳಗಾದವರು ಯಾರು ಸರಸಂಘ ಚಾಲಕರಾಗಿಲ್ಲ ಈ ದೇಶದೊಳಗೆ. ಈ ಸರಸಂಘ ಚಾಲಕರು ಯಾರೂ ಆಗಿಲ್ಲ. ಇವ್ರೇನು ಹೇಳ್ತಿದ್ದಾರೆ, ನಾವು ಬ್ರಾಹ್ಮಣರು ಹಿಂದೂಗಳಲ್ಲ. ನೋಡ್ರಿ ಹೆಂಗದ ವಿಷಯ, ನಾವು ಬ್ರಾಹ್ಮಣರು ಹಿಂದೂಗಳಲ್ಲ. ಮತ್ತು ಹಿಂದೂ ಅಂತ ಯಾಕತ್ತೀರಿ? ಇದೊಂದು ಇಲೆಕ್ಷನ್ ಸಲುವಾಗಿ, ಹೋಟಿನ ಸಲುವಾಗಿ ಈ ದೇಶದ ಜನರನ್ನು ಮಳ್ಳು ಮಾಡಕತ್ತಾರ. ನಾವು ಸನಾತನಿ ಅಲ್ಲತ್ತಾರ. ಇದೇ ಪೇಜಾವರ ಶ್ರೀಗಳು ಹೇಳಿದ್ರು, ನಾವು ಬ್ರಾಹ್ಮಣರು ಹಿಂದೂಗಳಲ್ಲ. ಆರು ಹಿಂದುತ್ವ ಬೇಕಂತ ಹೇಳ್ತಾರೆ. ಯಾಕೆ ಬೇಕು ಹಿಂದುತ್ವ ಇವರಿಗೆ? ಆರು ಹಿಂದುತ್ವ ಯಾಕಂದ್ರೆ ನಮ್ಮ ಜನರನ್ನ ದುಡಿಸ್ಕೋತಾರ ಅವ್ರು ಕೂತಿನವ್ರು ಯಾವಾಗಲೂ. ಇದೊಂದು ಆಟದ್ರಿ ದೇಶದೊಳಗೆ. ಈಗಲ್ಲ, ಹಿಂದೆ ಅನಾದಿ 5000 ವರ್ಷದಿಂದ ನೋಡ್ಕೊತ ಹೊಂಟಿವಿ ನಾವು. 12ನೇ ಶತಮಾನದೊಳಗೆ ಶರಣ ಸ್ಥಿತಿ ಎಲ್ಲಿಗೆ ಬಂತು ನೋಡಿದ್ರಲ್ಲ, ನಿಮ್ಗೆ ಗೊತ್ತದಲ್ಲ. ಎಳಿಗುಟಿ ಶಿಕ್ಷೆ ಕೊಟ್ಟರು, ಶರಣರನ್ನ ಆ ವಚನಗಳನ್ನು ಸುಟ್ಟು ಹಾಕಿದ್ರು.
ಇವತ್ತೇನು ಹೇಳ್ತಾರೆ ಅವೆಲ್ಲ ನಮ್ಮ ವೇದದೊಳಗಿನ ವಚನಗಳಂತೀರ. ಹೌದು, ವೇದದಾಗ ನೀನು ವಚನ ಇದ್ರೆ ಮತ್ತೆ ಶರಣರು ಹೇಳಿದ ಸತ್ಯನೇ ಇತ್ತಲ್ಲ, ಮತ್ತೆ ಶರಣರಿಗೆ ಯಾಕೆ ಹೊಡೆದ್ರಿ ನೀವು? ವಚನಗಳು ಯಾಕೆ ಸುಟ್ಟು ಹಾಕಿದ್ರಿ ನೀವು? ಮತ್ತು ಅವರು ಹಿಂದೂ ಅಂತ ತಿಳ್ಕೊಬೇಕಾಗಿತ್ತು ನೀವು. ಯಾಕಂತಂದ್ರೆ ಈ ದೇಶದೊಳಗೆ ಜಾತೀಯತೆ ಶೋಷಣೆಗೊಳಗಾದಂಥ ಜನರು ಇಲ್ಲಿ ಏನಾಗಿದೆ, ಮೇಲ್ವರ್ಗದ ಆಳೆ ದುಡಿಬೇಕಾಗಿದೆ. ಅವ್ರು ಹೇಳೋದು ಅವ್ರಿಗೆ ಶಿಕ್ಷಣ ಕೊಡಬಾರ್ದು. ಇದೇ ಗೋವಾಲ್ಕರ್ ತನ್ನ ಮಾತನಾಗ ಹೇಳ್ತಾನೆ, ಅವ ದಲಿತರಿಗೆ ಶಿಕ್ಷಣ ಕೊಡಬೇಡ್ರಿ, ಅವ್ರು ಮುಂದುವರಿಬಾರ್ದು, ಅವ್ರಿಗೆ ಭೂಮಿ ಸಿಗಬಾರ್ದು, ಹಾಂಗೆ ನೋಡ್ಕೊಂಡು ಹೊರೆಯೋದು ಬರ್ದಿಟ್ಟಾನ. ಮತ್ತೆ ತೋರಿಸ್ತೀನಿ ನಿಮ್ಗೆ. ಇದು ರಿಜಿಸ್ಟ್ರೇಷನ್ ಆಗೋವರೆಗೂ ಏನು ಬಿಡಬಾರ್ದು ಅಂತಾರೋ ಖರ್ಗೆ ಅವರು, ಅಥವಾ ಸರ, ನಾವು ಚರ್ಚೆಯಾಗಿ ಇಲ್ಲಿಗೆ ನಿಂತು ಸರ, ನಮ್ಮ ಮರಣ ಆಗಲಿ, ಈ ದೇಶ ಸುಸ್ಥಿರವಾಗಿ ಬೆಳಿಬೇಕು, ಈ ದೇಶ ವಿಶ್ವಕ್ಕೂ ಗುರು ಆಗಬೇಕು, ಈ ದೇಶದಾಗ ಪ್ರತಿಯೊಂದು ಸಂಘ ಸಂಸ್ಥೆನೂ ಟ್ಯಾಕ್ಸ್ ಕಟ್ಟಬೇಕು, ರಿಜಿಸ್ಟ್ರೇಷನ್ ಆಗ್ಬೇಕು ಮೊದಲ. ಹಿಂಗಾದಾಗ ಇಲ್ಲಿ ಏನ್ರಿ ಈ ದೇಶ ಬೆಳೀತದ. ಖರ್ಗೆ ಅವರು ಮಾಡಿದ್ದು ಒಳ್ಳೆ ಕೆಲಸದ. ನಮ್ಮ ಮರಣ ಹೋದ್ರ ಸಹಿತ ನಾವು ಖರ್ಗೆ ಅವ್ರ ಹಿಂದಿರ್ತೀವಿ. ಖರ್ಗೆ ಅವ್ರಿಗೆ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಪ್ರಾಣೇ ಹೋಗಲಿ, ಆದರೂ ಸಹಿತ ಈ RSS ಈ ಸುಳ್ಳು ವಿಷಯಗಳೇನಿದಾವಲ್ಲ ಅವನ್ನ ಬೈಲಿ ತರಬೇಕಾಗ್ಯದ. ಮಾನ್ಯ ಖರ್ಗೆಜಿ ಅಂತವ್ರು ಬಂದಾರ ತಿಳ್ಕೊಂಡು ಈ ವಿಷಯ ಬಂದದ ಹೊರಗೆ. ಇಲ್ದಿರಿ ಯಾರೂ ಬರ್ತಿಲ್ರಿ, ಇಲ್ಲಿ ಯಾರೂ ಆ ವಿಷಯನೇ ಹೊರ ತರ್ತಿಲ್ಲ. ರಿಜಿಸ್ಟ್ರೇಷನ್ ಆಗಲೇಬೇಕು. ಈಗ ನೋಡ್ತೀವಿ ನಾವು ಎಷ್ಟೋ ಕಡೆ ಹೋಸಲ ಇವರು ಕವಾಯತು ಮಾಡಿದ್ರು ದೇಶ ತುಂಬ. ಎಲ್ಲ ಕಡೆ 68,000 ಇವತ್ತು ಸಂಘದವ್ರಿ RSS ಸಂಘಟನೆ ಎಲ್ಲ ಕಡೆ ದೇಶ ತುಂಬ 68,000 ರಿಜಿಸ್ಟ್ರೇಷನ್ ಇಲ್ಲ. ಇವ್ರು ಬಡಿಗೆ ಹಿಡ್ಕೊಂಡು ತಿರುಗಾಡ್ತಾರೆ ಅಂದ್ರೆ ಯಾರು ಉದ್ದೇಶಕ್ಕಾಗಿ ತಿರುಗಾಡ್ತಾರೆ ಇವರು? ಇವರೇ ಬ್ರಿಟಿಷ್ ಇದ್ದಾಗ ಇದೇ ರೀತಿ ಕವಾಯತು ಮಾಡಿಲ್ರಿ ಇವರು. ಬ್ರಿಟಿಷ್ ಜೊತೆ ಒಳ ಒಪ್ಪಂದಿತ್ತು ಇವ್ರದ್ದು. ಒಪ್ಪಂದ ಮಾಡ್ಕೊಂಡು ಬ್ರಿಟಿಷರದ ಕವಾಯತು ಮಾಡಲಿಲ್ಲ. ನೋಡಮ್ಮ ಬಡಿಗೆ ಹಿಡ್ಕೊಂಡು ತಿರುಗಾಡ್ಬೇಕಾಯ್ತು ನೋಡಮ್ಮ. ಇವ್ರು ಬಡಿಗೆ ಹಿಡ್ಕೊಳ್ತಾರೆ ಯಾರು ಉದ್ದೇಶಕ್ಕ? ಈ ದೇಶದ ಮುಸ್ಲಿಮರನ್ನ ಅಸ್ಥಿರಗೊಳಿಸಲ್ಕತ್ತಾರ, ಕೆಳವರ್ಗದ ಜನರನ್ನ ಮೇಲ್ ಬರ್ಲಾರ್ದಂಗೆ ನೋಡ್ಕೊಳಕತ್ತಾರ. ಇಲ್ಲಿ ಏನಾಗ್ಯದ, ದಲಿತ ಮುಸ್ಲಿಂ ಮೈನಾರಿಟಿ ಬರ್ಲಾರ್ದಂಗ ಇಲ್ಲೆಲ್ಲ ಏನು ಹಿಂದುತ್ವ ಅಂತ ಹೇಳ್ತಾರಲ್ರಿ, ಆ ಜನರನ್ನ ದೂರ ಇಡ್ತಾರೆ. ಒಟ್ಟು ಇವರು ತಮ್ಮ ಬ್ರಾಹ್ಮಣ ಸಮಾಜ ಬೆಳಿಬೇಕು, ವಿಪ್ರ ಸಮಾಜ ಬೆಳಿಬೇಕು, ನಾವು ಬೆಳೆಸ್ಕೊಂಡು ಹೋಗ್ಬೇಕಂತ ಅವ್ರ ಒಂದು ಚಿಂತನೆ ಅದ. ಅದನ್ನ ಮಾಡ್ಕೋತ ಅವ್ರು ಹೊಂಟ್ರ ಅಷ್ಟೇ.